ಇಂದು ಕರ್ನಾಟಕ ಕ್ರೈಸ್ತ ಸಂಘಟನೆಯ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಏನಂತಂದರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿರ್ತೇವೆ. ಮೊನ್ನೆ 15th ಆಗಸ್ಟಿಗೆ ಒಂದು ಚಾಮರಾಜನಗರದ ಒಂದು ಹಾನೂರು ಎಂಬ ಒಂದು ಊರಿನಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಹೋಗಿರುವಾಗ ಪೀಟರ್ ಮತ್ತು ಡೇವಿಡ್ ಕುಮಾರ್ ಹಾಗೂ ಆಂಥೋನಿ ಸ್ವಾಮಿ ಅಮ್ಮರನ್ನು ಶೂಟೌಟ್ ಮಾಡಿರುತ್ತಾರೆ. ಈಗಾಗಲೇ ಸಾಕಷ್ಟು ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತಿದೆ ಸುದ್ದಿಯನ್ನು. ನಮ್ಮ ಒಂದು ಪ್ರಶ್ನೆ ಸರ್ಕಾರಕ್ಕೆ, ಇವತ್ತಿನ ದಿವಸ ಅಲ್ಲಿ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ. ಆ ಒಂದು ಅರಣ್ಯ ಇಲಾಖೆಯಲ್ಲಿ ಸರ್ಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಏನದಂತಂದರೆ ಅವರನ್ನ ನೇರವಾಗಿ ಒಂದು ಶೂಟೌಟ್ ಮಾಡಿ ಅವರ ಒಂದು ಪ್ರಾಣವನ್ನೇ ಒಂದು ಇದು ಮಾಡಿಬಿಟ್ರು ಇವತ್ತಿನ ದಿನ. ಹಾಗಾಗಿ ನಮ್ಮ ಒಂದು ಬೀದರ್ ಜಿಲ್ಲೆ ವತಿಯಿಂದ ನಾವು ಒಂದು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಸರಿಯಾಗಿ ಸೂಕ್ತವಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಿತ್ತು. ಅವರಿಗೆಲ್ಲೋ ಕೈಗೋ ಕಾಲಿಗೋ ಏನೋ ಹೊಡಿಬೋದಿತ್ತು, ಶೂಟ್ ಮಾಡೋದಿದ್ದರಾದರೆ. ಅದರಲ್ಲಿ ಸಹ ಏನದಂದ್ರೆ ಅವರು ಏನಂತಂದ್ರೆ ನೇರವಾಗಿ ಅವರ ಒಂದು ಜೀವವನ್ನೇ ತೆಗೆದು ಬಿಟ್ಟಿದ್ದಾರೆ. ಅದಕ್ಕೆ ನಾವು ಇವತ್ತಿನ ದಿವಸ ಒಂದು ಅರಣ್ಯ ಅಧಿಕಾರಿಗಳಿಗೆ ಏನದಂದ್ರೆ ಕೂಡಲೇ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು. ಮತ್ತು ಇಲ್ಲಿವರೆಗೂ ಯಾವುದೇ ಮಾಧ್ಯಮದಲ್ಲಿ ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅಂತ ಹೇಳಿ ಇನ್ನೂ ಎಲ್ಲೂ ಪ್ರಕಟವಾಗಿಲ್ಲ. ಅವ್ರ ಹೆಸರು ಸಹ ಎಲ್ಲೂ ತೋರಿಸ್ತಾ ಇಲ್ಲ. ಹೀಗಾಗಿ ಅದು ನಮ್ಮನ್ನು ಬಹಳ ನೋವನ್ನು ಉಂಟು ಮಾಡ್ತಾ ಇದೆ ಅದೊಂದು ಸಂಗತಿ. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಕೂಡಲೇ ಏನದ ಅಂತಂದ್ರೆ ಅರಣ್ಯ ಅಧಿಕಾರಿಗಳಿಗೆ ಏನದ ಅಂತಂದರೆ ಬಂಧಿಸಬೇಕು ಮತ್ತು ಅವರ ಹೆಸರುಗಳನ್ನು ಪ್ರಕಟಿಸಬೇಕು. ಅವ್ರಿಗೆ ಕಾನೂನು ಅಡಿಯಲ್ಲಿ ಏನೆಲ್ಲ ಶಿಕ್ಷೆಗಳು ಬೇಕು ಅದು ಶಿಕ್ಷೆಯನ್ನು ಅವ್ರಿಗೆ ಕೊಡ್ಬೇಕಂತ ಹೇಳಿ ನಮ್ಮ ಒಂದು ಮನವಿ ಆಗಿದೆ. ಮತ್ತು ಕುಟುಂಬಸ್ಥರಿಗೆ ಸಹ ಏನದ ಅಂತಂದರೆ ಆಂಥೋನಿ ಸ್ವಾಮಿ ಮತ್ತು ಡೇವಿಡ್ ಕುಮಾರ್ ಅವರು ಮತ್ತು ಇನ್ನೊಬ್ಬರು ಪೀಟರ್ ಎಂಬರಿಗೂ ಇವರಿಗೆ ಏನದ ಅಂತಂದರೆ ಸರ್ಕಾರದಿಂದ ಒಂದು ಅವರಿಗೆ ನೇರವನ್ನು ಕೊಡಬೇಕು, ಅವರಿಗೆ 1 ಕೋಟಿ ಒಂದು ಪರಿಹಾರ ಕೊಡಬೇಕು. ಮತ್ತು ಕುಟುಂಬಸ್ಥರಿಗೆ ಏನದಂದ್ರೆ ಒಂದು ಸರ್ಕಾರ ಒಂದು ಉದ್ಯೋಗವನ್ನು ಕೊಡ್ಬೇಕಂತ ಹೇಳಿ ನಮ್ಮ ಒಂದು ಮನವಿಯಾಗಿದೆ ಸರ್ಕಾರಕ್ಕೆ. ಸಾಕಷ್ಟು ಏನದ ಅಂತಂದ್ರೆ ಒಂದು ಬಡ ಕುಟುಂಬದವರಾಗಿದ್ದಾರೆ. ಅವ್ರು ಯಾವುದೇ ರೀತಿ ಏನದ ಅಂದ್ರೆ ಬೇಟೆ ಆಳಕ್ಕೆ ಅಲ್ಲಿ ಹೋಗಿಲ್ಲ. ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲೆಲ್ಲ ಒಂದು ಸ್ಲಿಪ್ಪರ್ ನೋಡ್ತಾ ಇದ್ದೀವಿ, ಹೊಸದಾಗಿ ಒಂದು ಸ್ಲಿಪ್ಪರ್ ಏನದ ಅಂತಂದ್ರೆ ಅಲ್ಲಿ ಇಟ್ಟರ ಅಂತ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಅವ್ರು ಯಾವುದೇ ರೀತಿಯ ಬೇಟೆಗಾರರು ಅಲ್ಲ. ಅಲ್ಲಿ ಚಾಮರಾಜನಗರದಲ್ಲಿ ಅನೇಕ ರೈತರು ಏನದ ಅಂತಂದ್ರೆ ಅದಕ್ಕೆ ಒಂದು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. 3 ದಿವಸ ಆಯ್ತು ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀವಿ. ಅನೇಕರು ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿಂದ ಗ್ರಾಮಸ್ಥರು ಹಿಡ್ಕೊಂಡು ಅಲ್ಲಿಂದ ಚಾಮರಾಜನಗರ ಒಂದು ಜಿಲ್ಲೆಯವರು ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಅವರೊಂದು ರೈತರು, ಒಂದು ಕಾರ್ಮಿಕರು, ಅವರು ಯಾವುದೇ ಬೇಟೆಗಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಕೂಡಲೇ ಏನದೊಂದು ಎಚ್ಚೆತ್ತುಕೊಂಡು ಸರ್ಕಾರ ಕೂಡಲೇ ಅವರನ್ನು ಏನದ ಅಂತಂದ್ರೆ ಅದು ಒಂದು SIT ತನಿಖೆಯನ್ನು ರಚನೆ ಮಾಡಿ ಅವರಿಗೆ ಸರಿಯಾಗಿ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಮ್ಮ ಒಂದು ಮನವಿ ಆಗಿರುತ್ತದೆ. ನನ್ನ ಹೆಸರು ಮೋಜಸ್ ನಿರ್ಣಕರ್, ಕರ್ನಾಟಕ ಕ್ರೈಸ್ತ ಸಂಘಟನೆ ಜಿಲ್ಲಾಧ್ಯಕ್ಷರು ಬೀದರ್. ಕ್ರೈಸ್ತ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದಂಥ ಈ ಒಂದು ಮನವಿ ಪತ್ರ ನಾವು ಸರ್ಕಾರಕ್ಕೆ DC ಅವ್ರ ಮುಖಾಂತರ ಸಲ್ಲಿಸಲಿ ಬಂದಿದ್ದೀವಿ. ಮೊನ್ನೆ 15ನೇ ತಾರೀಕು 14ನೇ ತಾರೀಕು ಚಾಮರಾಜನಗರ ಹನ್ನೂರು ಗ್ರಾಮದಲ್ಲಿ ಘಟಿಸಿದ ಘಟನೆ ಕುರಿತು ಸ್ಪಷ್ಟವಾದ ನಾವು ಮಾಹಿತಿ ಕೇಳ್ತಾ ಇದ್ದೀವಿ. ಆ ಜನರ ಮೇಲೆ ವಿನಾಕಾರಣ ಅವ್ರು ಗುಂಡು ಹಾರಿಸಿದ್ದಾರೆ. ಅವರನ್ನು ಒಂದು ರೀತಿ ಅವರು ಏನು ಕಾರ್ಮಿಕರಾಗಿದ್ದಾರೆ, ಅವರು ಕೃಷಿ ಕಾರ್ಮಿಕರಾಗಿದ್ದಾರೆ. ಯಾವುದೇ ಗಮನಿಸದೆ ಅವರಿಗೆ ಅವರನ್ನು ದೊಡ್ಡ ಒಂದು ಆತಂಕವಾದಿ ಇದ್ದಾರೆ ಅಂತ ಹೇಳಿ ಭಾವಿಸಿ ಅಥವಾ ಅರಣ್ಯ ಕಳ್ಳರಿದ್ದಾರೆ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ಆದರೆ ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ ಅವರ ದನಗಳು ಕಾಣೆಯಾಗಿವೆ, ಅವರು ಅದನ್ನು ಹುಡುಕ್ಲಿಕ್ಕೆ ಹೋಗಿದ್ದಾರೆ. ಆ ಘಟನೆ ಏನೋ ವಿನಾಕಾರಣ ಇಲ್ಲದೆ ಜರುಗಿದೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅರಣ್ಯ ಇಲಾಖೆ ಮೇಲೆ ಕೂಡಲೇ ಕ್ರಮ ಕೈಗೊಂಡು ಅರಣ್ಯ ಸಚಿವರು ಕೂಡ ಎಚ್ಚೆತ್ತುಕೊಂಡು ತಮ್ಮ ಇಲಾಖೆಯಲ್ಲಿ ಆದಂತಹ ಘಟನೆಗೆ ಸ್ಪಷ್ಟವಾದ ಉತ್ತರ ಕೊಡಬೇಕು. ಮಾಡಿದಂತಹ ಕುಟುಂಬಗಳಿಗೆ ಸರಿಯಾದ ಒಂದು ಇದು ಅನುದಾನ ಅನುಗ್ರಹಿಸಬೇಕು ಹಾಗೂ ಅವರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕೆಂಬುದಾಗಿ ನಮ್ಮ ಒಂದು ಆಗ್ರಹ ಆಗಿದೆ, ನಮ್ಮ ಒಂದು ಬೇಡಿಕೆ ಆಗಿದೆ. ಹಾಗೂ ನಮ್ಮ ಬೀದರ್ ಜಿಲ್ಲೆಯಿಂದ ಈ ಒಂದು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು 3 ವ್ಯಕ್ತಿಗಳು ಅವರು ತಮ್ಮ ಒಂದು ದನ ಕಳೆದಂಥ ಸಂದರ್ಭವನ್ನು ಹುಡುಕ್ಲಿಕ್ಕೆ ಹೋದಾಗ ಏಕಾಏಕಿ ಬಂದು ಅರಣ್ಯ ಇಲಾಖೆದವರು ಬಂದು ಅವರಿಗೆ ಗುಂಡಾರಿಸಿ ಇವತ್ತು ಕೊಲೆ ಮಾಡ್ತಾರೆ ಅಂದರೆ ಇದು ಯಾವ ನ್ಯಾಯ? ಇದು ನಿಜಕ್ಕೂ ಸಂವಿಧಾನಬದ್ಧವಾದಂತಹ ಇವತ್ತು ಕೆಲಸ ಅಲ್ಲ, ಇದು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ ಮಾತು ಹೇಳಕ್ಕೆ ಬಯಸ್ತೇನೆ.